ಕರ್ನಾಟಕದಲ್ಲಿ RCB ವಿಜಯೋತ್ಸವ. RCB ಆಟಗಾರರು ಗೆದ್ದು ನಮಗೆ ಗೌರವ ತಂದಿದ್ದಾರೆ. ಆದರೆ RCB ಹಿಂದೆ ಯಾರು ಆಡುವ ಆಟಗಾರರೇ ಬೇರೆ, ವ್ಯವಸ್ಥೆ ಮಾಡ್ತಕ್ಕಂಥವ್ರೆ ಬೇರೆ. RCB ಭಾರಿ ದೊಡ್ಡ ದೊಡ್ಡ ಶ್ರೀಮಂತರು, ಮದ್ಯದ ದೊರೆಗಳು, ಇವರ ಮಾಲೀಕತ್ವ. ಇದು ನಮ್ಮ ದೇಶದ ಜನರಿಗೆ ಇದಿನ್ನೂ ಅರ್ಥವಾಗಬೇಕಾದ್ರೆ ಬಹಳ ವರ್ಷ ಬೇಕಾಗ್ತಾ ಇದೆ. ಇವತ್ತು ಕ್ರಿಕೆಟ್ ನೋಡೋದಕ್ಕೆ ಹೋದ್ರಲ್ಲ ಜನ, ಅವರು ಯೋಚನೆ ಮಾಡಬೇಕು, ನಾವು ಮೇಲು ಬಿದ್ದು ಹೋಗ್ಬೇಕಾ, ನಮ್ಮ ಪ್ರಾಣಗಳ ಗತಿ ಏನು, ನಮ್ಮ ಗತಿ ಏನು, ಪ್ರಾಣಕ್ಕೆ ರಕ್ಷಣೆ ಯಾರು? ಇದನ್ನ ಮಕ್ಕಳು, ಹುಡುಗರು, ತಂದೆ ತಾಯಿಗಳು, ಅವರೆಲ್ಲ ಪೋಷಕರು ನೋಡ್ಬೇಕಿವತ್ತು. ಇದ್ರ ಜೊತೆಗೆ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ, ಸ್ಟೇಡಿಯಂ ಮುಂದೆ ಲಕ್ಷಾಂತರ ಜನ. ಯಾವುದಕ್ಕೆ? ವಿಜಯೋತ್ಸವಕ್ಕೆ. ಕಾವೇರಿ ಬಗ್ಗೆ ನೀವು ಬರಲಿಲ್ಲ, ಕುಡಿಯೋ ನೀರಿನ ಬಗ್ಗೆ ಬರಲಿಲ್ಲ, ಗಡಿನಾಡಿನ ಬಗ್ಗೆ ಬರಲಿಲ್ಲ. ಈ ರಾಜ್ಯದ ಸಮಗ್ರ ನಾಡಿನ ಅನೇಕ ಬೇಡಿಕೆಗಳ ಬಗ್ಗೆ ಕೇಂದ್ರದ ವಿರುದ್ಧ ಬರಲಿಲ್ಲ. ಕ್ರಿಕೆಟ್ ನೋಡೋದಕ್ಕೆ ಯದ್ವಾತದ್ವ ಬಂದು ನೀವು ಬಿದ್ದು ಪ್ರಾಣ ಕಳ್ಕೊಂಡು, ಇದು ನಿಜವಾಗಲೂ ಬೇಡ, ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ. ನಾನಿವತ್ತು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಬಹಳ ಗೌರವ ಇದೆ, ಅದರಲ್ಲಿ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಗೌರವ. 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇದ್ದ ಗತ್ತು ಗಮ್ಮತ್ತು ಈಗಿಲ್ಲ. ಈಗ ಸುತ್ತ ಭಾರಿ ಜನ ಎಳೆದಾಡ್ತಾರೆ. ಬಲಗೈ ಒಬ್ಬ, ಎಡಗೈ ಒಬ್ಬ, ಶರ್ಟ್ ಒಬ್ಬ, ಪಂಚೆ ಒಬ್ಬ ಎಳೆದಾಡ್ತಾರೆ. ಅವರು ನಿರ್ಧಾರಗಳನ್ನು ಕೈಗೊಳ್ಳುವುದರಲ್ಲಿ ಸ್ವಲ್ಪ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಿ, ಈ ಸಮಾರಂಭ ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂ ಯಾರು ಮಾಡಿದ್ರು? ವಿಧಾನಸೌಧದ ಮುಂದೆ ಯಾರಾದರೂ ಬಂದು ನೇರವಾಗಿ ಸಮಾರಂಭ ಮಾಡೋಕ್ಕಾಗುತ್ತಾ? ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು. ಯಾರು ಬಂದು ನೀವು ವೇದಿಕೆ ಮೇಲೆ ನಿಮ್ಮ ಇಚ್ಛೆ ಬಂದಾಗೆ ಕುಡಿದು ಕುಪ್ಪಳಿಸ್ರಿ. ನೀವು ಜನತೆಯ ಕೆಂಗಣ್ಣಿಗೆ ಗುರಿಯಾಗಬಾರ್ದು ಅಂತೇಳಿ ಪೊಲೀಸ್ ಕಮಿಷನರ್ ಸೇರಿದಂತೆ ಅನೇಕ ಅಧಿಕಾರಿಗಳನ್ನ ನೀವು ಅಮಾನತು ಮಾಡಿದ್ರಿ. ಸರಿಯಿಲ್ಲ.